ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಾಲೂರ್ ರವಿ ಮಾತಾಡ್ತಾ ಇದ್ದೀನಿ ಆಟೋ ಟಾಕೀಸ್ ಇಂದ. ಸೊ ಲಾಸ್ಟ್ ವಿಡಿಯೋ ಎಲ್ಲರೂ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ, ಇರೋದು. ಸೊ ಈಗ ನಾವು ಮಾಡ್ತಾ ಇದ್ದೀವಿ ಅಪಾಚೆ RTX 300 ರಿವ್ಯೂ. ದಿ ಬ್ರ್ಯಾಂಡ್ ನ್ಯೂ ಗಾಡಿ, ಜಸ್ಟ್ 986 ಕಿಲೋಮೀಟರ್ ಓಡಿದೆ. ಈ ಗಾಡಿ ಬಂದು ನನ್ನ ಫ್ರೆಂಡ್ ಹರೀಶ್ದು. ರೀಸೆಂಟ್ ಆಗಿ ಸಂಕ್ರಾಂತಿ ಹಬ್ಬದ ದಿನ ತಗೊಂಡು ಒಂದು 1000 ಕಿಲೋಮೀಟರ್ಸ್ ಆದ್ಮೇಲೆ ಈಗ ನನ್ನ ಕೈಗೆ ರಿವ್ಯೂ ಮಾಡೋದಕ್ಕೆ ಕೊಟ್ಟಿದ್ದಾನೆ. ಅಂದ್ರೆ ನಾನೇ ಕೇಳಿದೆ, ಅವನೇ ಆಫೀಸ್ ಹತ್ರ ತಗೊಬಂದ, ಮಾಡು ಮಗ ಅದ್ರಲ್ಲಿ ಏನಿದೆ ಅಂತ. ಸೊ ಇದ್ರ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊತಾ ಹೋಗೋಣ ಬನ್ನಿ. ಅಪಾಚೆ ಅವರು ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಇವಾಗ ಇಳಿದಿದ್ದಾರೆ ಅನ್ಕೊಳ್ಳಿ. ಎಕ್ಸಾಕ್ಟ್ಲಿ ಯಾವ ಟೈಮಲ್ಲಿ ಇಳಿಬೇಕಾಗಿತ್ತೋ ಆ ಟೈಮಲ್ಲಿ TVS ಅವರು ಇಳಿದಿದ್ದಾರೆ. ಬಜಾಜ್ ಇಂದ ಯಾವಾಗ ಇಳಿಯುತ್ತೋ ಗೊತ್ತಿಲ್ಲ. ಅವರು ಟ್ರಯಂಫು, ಅದೇ ಪಲ್ಸರ್ನೋ, ಅದೇ ನೇಕೆಡ್ ಗಾಡಿಗಳನ್ನೇ ಮಾಡ್ಕೊಂಡಿದ್ದಾರೆ. ಸೊ ಅಪಾಚೆ ಒಂದು ಐಡಿಯಾ ಇರೋದು ಗುರು. ಅಪಾಚೆ ಅಂದ್ರೆ ಟಿವಿಎಸ್ಗೆ ಐಡಿಯಾ ಇದ್ದಂಗೆ ಯಾವುದೇ ಬೇರೆ ಕಂಪ್ನಿಗೆ ಐಡಿಯಾ ಇಲ್ಲ ನೋಡಿ. ಆಗ್ಲಿ ನಾನು 2000s ಇಂದನು ನಾನು ಫಿಯರೋ ಅಂತ ಹೇಳಿದೆ. ಫಿಯರೋ ಯಾವ ತರ ಅಪ್ಗ್ರೇಡ್ ಮಾಡೋದು ಅಂತ ಗೊತ್ತಾಯ್ತು. ಅಪಾಚೆ ಸೀರೀಸ್ ಸ್ಟಾರ್ಟ್ ಮಾಡಿದ್ರು. ಅಪಾಚೆ 150 ದಿ ಬೆಸ್ಟ್ ಕ್ಲಿಕ್, ಅಪಾಚೆ 160 ದಿ ಬೆಸ್ಟ್ ಕ್ಲಿಕ್, 180 ಸೂಪರ್ ಹಿಟ್, 200 ಬಿಟ್ರು ಆವರೇಜ್, ಅದೇ 310 ಬಿಡ್ಬೇಕಾದ್ರೆ ಈಗ ಎಲ್ಲರೂ ಶಿಫ್ಟ್ ಆಗ್ತಾ ಇರೋದು ಒಂದು ಅಡ್ವೆಂಚರ್ ಸೆಗ್ಮೆಂಟ್, ಟೂರಿಂಗ್ ಸೆಗ್ಮೆಂಟ್. ಯೂತ್ ಎಲ್ಲ ಇಷ್ಟಪಡ್ತಾ ಇದ್ರು, ಟೂರಿಂಗ್ ಸೆಗ್ಮೆಂಟ್ ನ ಇಷ್ಟಪಡ್ತಾ ಇದ್ದಾರೆ. ಸೊ ಈ ರೈಟ್ ಟೈಮ್ ಅಲ್ಲಿ ಒಂದು ಟೂರಿಂಗ್ ಗಾಡಿನ ಪರ್ಫೆಕ್ಟ್ ಟೈಮ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅದು 300cc ಸೆಗ್ಮೆಂಟ್ ಅಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಗೊತ್ತಾಯ್ತಲ್ಲ. ಬನ್ನಿ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಈ ಗಾಡಿದೊಂದು ಸ್ಪೆಸಿಫಿಕೇಶನ್ಸ್ಗೆ ಅಂತ ಬರೋಣ. ಲಾಸ್ಟ್ ಜನ್ ಅಪಾಚೆ ಏನಿತ್ತು ಅದು BMW ಜೊತೆ ಕೊಲಾಬ್ರೇಟ್ ಆಗಿ 310cc ಇಂಜಿನ್ ಅವ್ರದ್ದು ಕೊಟ್ಟಿದ್ರು. ಬಟ್ ಈ ಇಂಜಿನ್ ಏನಿದೆ D4 ಇಂಜಿನ್ ಅಂತ ಬ್ರ್ಯಾಂಡ್ ನ್ಯೂ ಆಗಿ TVS ಅವರೇ ಡೆವಲಪ್ ಮಾಡಿರೋದು. ಇದು ಬಂದು D4 ಇಂಜಿನ್ ಅಂತ ಅವ್ರು ಕರೀತಾರೆ. 299.1cc ಇಂಜಿನು, 36 bhp ಹಾರ್ಸ್ ಪವರ್ ಪ್ರೊಡ್ಯೂಸ್ ಜೊತೆಗೆ ಈ ಇಂಜಿನಲ್ಲಿ ಸ್ಲಿಪ್ಪರ್ ಕ್ಲಚ್ ಜೊತೆಗೆ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಸಿಗ್ತಾ ಇದೆ. ಅಂಡ್ ಇದರಲ್ಲಿ ಒಂದು ಟೆಕ್ನಾಲಜಿ ಕೊಟ್ಟಿದ್ದಾರೆ. ಯಾಕೆಂದರೆ ಎಲ್ಲೇ ADV ಗಾಡಿ, ಹಿಮಾಲಯನ್ ಇರ್ಬೋದು, ಎಕ್ಸ್ಪಲ್ಸ್ ಇರ್ಬೋದು, KTM ಇರ್ಬೋದು, ಎಲ್ಲದರಲ್ಲೂ ಏನಾಗ್ತಿತ್ತು ಅಂದರೆ ಮೇಯ್ನಾಗಿ ನೋಡಿ, ಆನ್ ಮಾಡ್ತೀನಿ ಈಗ. ಸೊ ಏನಾಗ್ತಿತ್ತು ಅಂದರೆ ಇಲ್ಲಿ ಪ್ರೊಡ್ಯೂಸ್ ಆಗೋ ಹೀಟು ರೇಡಿಯೇಟರ್ ಏನಿರುತ್ತೆ, ರೇಡಿಯೇಟರಿಂದ ಡೈರೆಕ್ಟ್ ಫ್ಯಾನ್ ಜೊತೆಗೆ ಹಿಂದೆ ಹೊಡಿತಾ ಇತ್ತು. ಬಟ್ ಇಲ್ಲೊಂದು ಏರ್ ಡಕ್ಟ್ ಕೊಟ್ಟಿದ್ದಾರೆ ನೋಡಿ. ಮೇಲಿಂದ ಏರ್ ಡಕ್ಟ್ ಬಂದು ಈ ಕೆಳಗಡೆ ಪಾಸ್ ಆಗುತ್ತೆ. ಸೊ ಹೀಟೆಡ್ ಗ್ಯಾಸ್ ಎಲ್ಲ ಗಾಡಿದು ಕೆಳಗಡೆ ಪಾಸ್ ಆಗೋದ್ರಿಂದ ಇದರಲ್ಲಿ ಯಾವುದೇ ಹೀಟ್ ಅನ್ನೋದು ನಮ್ಮ ಲೆಗ್ಸ್ಗೆ ಆಗಲಿ ಥೈಸ್ಗೆ ಆಗಲಿ ಬರೋದಿಲ್ಲ. ಇದೊಂದು ಸೂಪರ್ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಇದರಲ್ಲಿ ಫ್ರಂಟ್ ಬಂದು 19 ಇಂಚ್ ಅಲಾಯ್ ವೀಲ್, ಜೊತೆಗೆ ಹಿಂದೆ ಬಂದು ಬ್ಯಾಕ್ ಸೈಡು 17 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಕ್ ಅಂತ ಬಂದಾಗ 320mm ಫ್ರಂಟ್ ಡಿಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ 210mm ಬ್ಯಾಕ್ ಡಿಸ್ಕ್ ಕೊಟ್ಟಿದ್ದಾರೆ. ತುಂಬ ಅಲ್ಟಿಮೇಟ್ ಬ್ರೇಕಿಂಗ್, ಇಷ್ಟೊತ್ತು ಟೆಸ್ಟ್ ಮಾಡಿದೆ, ಅಲ್ಟಿಮೇಟ್ ಬ್ರೇಕಿಂಗ್ ಹಿಡಿತಾ ಇದೆ. ಜೊತೆಗೆ ABS ಕೊಟ್ಟಿದ್ದಾರೆ, ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೂ ಸುಮಾರಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ, ನೋಡಿಸ್ತೀನಿ ನೋಡಿ. ಈಗ ರೈಡ್ ಮೋಡ್ ಅಂತ ಬಂದರೆ ನಿಮಗೆ ಅರ್ಬನ್, ರೈನ್, ಟೂರ್, ರ್ಯಾಲಿ ಅಂತ 4 ಮೋಡು ರೈಡ್ ಮೋಡ್ ಕೊಟ್ಟಿದ್ದಾರೆ. ರೈಡ್ ಮೋಡ್ಸು, ಟ್ರಿಪ್ ಡೀಟೇಲ್ಸು ಇದೇನು ಬೇಕಾಗಿಲ್ಲ. ವೆಹಿಕಲ್ ಕಂಟ್ರೋಲಲ್ಲಿ ಟ್ರಾಕ್ಷನ್ ಕಂಟ್ರೋಲು, ಕ್ವಿಕ್ ಶಿಫ್ಟರ್ನ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆ್ಯಂಡ್ ಮೈ ವೆಹಿಕಲ್ ಪರ್ಫಾರ್ಮೆನ್ಸ್ ರೆಕಾರ್ಡ್, ಮೈ ಅಪಾಚೆ. ಈ ಮೈ ಅಪಾಚೆದಲ್ಲಿ ಎಂಟ್ರಿ ಆದಾಗ ನೋಡಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಇರ್ಬೋದು, ಕ್ರೂಸ್ ಕಂಟ್ರೋಲ್ ಇರ್ಬೋದು. ಆ್ಯಂಡ್ ಯಾವಾಗ ನಾವು ಬಿಲ್ಟ್ ಟು ಆರ್ಡರ್ ಅಂತ ಇದರಲ್ಲಿ ಹೇಳ್ದೆ ಅಲ್ವಾ ಆಲ್ರೆಡಿ, ಇದರಲ್ಲಿ 3 ವೇರಿಯಂಟ್ಸ್ ಅಂತ ಸಿಗುತ್ತೆ. ಒಂದು ಬೇಸಿಕ್ಕು, ಒಂದು ಟಾಪ್ ಮಾಡೆಲು, ಒಂದು ಬಿಲ್ಟ್ ಟು ಆರ್ಡರ್. ಇದು ಬಂದು ಬೇಸಿಕ್ ಮಾಡಲು, ನೆಕ್ಸ್ಟ್ ಟಾಪ್ ಮಾಡೆಲ್, ನೆಕ್ಸ್ಟ್ ಬಿಲ್ಟ್ ಟು ಆರ್ಡರ್. ನಾವು ಯಾವಾಗ ಬಿಲ್ಟ್ ಟು ಆರ್ಡರ್ ಅಂತ ಕೊಡ್ತೀವಿ ಇದರಲ್ಲಿ ಎಲ್ಲ ಫೀಚರ್ಸು ಅನ್ಲಾಕ್ ಆಗ್ತಾ ಬರುತ್ತೆ ನಿಮಗೆ. ಟ್ರಾಕ್ಷನ್ ಕಂಟ್ರೋಲ್ ಇರ್ಬೋದು, ಕ್ರೂಸ್ ಕಂಟ್ರೋಲು, ಕ್ವಿಕ್ ಶಿಫ್ಟರು, TPMS ಇರ್ಬೋದು, ಡೈನಾಮಿಕ್ ಲ್ಯಾಂಪ್ ಕಂಟ್ರೋಲ್. ಡೈನಾಮಿಕ್ ಲ್ಯಾಂಪ್ ಕಂಟ್ರೋಲ್ ಅಂದರೆ ನಾವು ಯಾವ ಥರ ಆಕ್ಸಿಲರೇಟರ್ ಕೊಡ್ತೀವಿ ವೆಹಿಕಲ್ದು, ಅದೇ ಥರ ನಮ್ಮದು ಗಾಡಿದು ಹೆಡ್ ಲ್ಯಾಂಪು ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಗೋಪ್ರೋ ಕಂಟ್ರೋಲ್ಸ್ ಇರ್ಬೋದು, ಎಲ್ಲನೂ ಇದೊಂದು ಕಂಟ್ರೋಲ್ಸಲ್ಲಿ ನಾವು ಇಲ್ಲಿ ಮಾಡ್ಕೋಬೋದು. ಜೊತೆಗೆ ಡಿಸ್ಪ್ಲೇ ಸೆಟಪ್ಸ್ ನೋಡಿ, ಸುಮಾರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಯಾವುದೇ 1000cc ಬೈಕಲ್ಲೂ ಕೊಡುವಂಥ ಆಪ್ಷನ್ಸ್ಗಿಂತ ಏನು ಕಡಿಮೆ ಇಲ್ಲ. ಜೊತೆಗೆ ಪಾರ್ಕಿಂಗ್ ಲೈಟ್ ಇರ್ಬೋದು, ಪ್ರತಿಯೊಂದೂ ಗಾಡಿದಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಈ ಗಾಡಿನ ಇನ್ನೊಂದು ರೌಂಡು ಟೆಸ್ಟ್ ಮಾಡೋಣ ಬನ್ನಿ.
ಬ್ರೇಕಿಂಗ್, ಅಲ್ಟಿಮೇಟ್ ಬ್ರೇಕಿಂಗ್. ಕ್ರೂಸ್ ಕಂಟ್ರೋಲ್ ಇದೆ. ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ನೋಡಿ, 48, 49, 50, 51 ಅಂತ ಬಿಟ್ರೆ 51 ಅಲ್ಲಿ ಕ್ರೂಸ್ ಆಗ್ತಾ ಇದೆ. ಸೊ ನಾನು ಇದನ್ನೇ ಡೌನ್ ಮಾಡ್ಬೋದು. 47 ಅಂತ ಇಟ್ರೆ, 46 ಅಂತ ಇಟ್ರೆ ನೋಡಿ 46 ಬಂದು ಮೂವ್ ಆಗ್ತಾ ಇರುತ್ತೆ. ಇದನ್ನ ಕ್ರೂಸ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ಇದರಲ್ಲಿ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ ಸೆಟ್ ಮಾಡ್ಕೋಬಹುದು ನಾವು. ನೋಡಿ, ಸ್ಪೀಡ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಸೆಟ್ ಮಾಡ್ಕೊಂಡಿದ್ದೀರಿ 60ರಲ್ಲಿ. ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಸೆಟ್ ಮಾಡ್ಕೊತೀವಿ. ನಾವು ಯಾವಾಗ ಬ್ರೇಕ್ ಹೊಡಿತೀವಿ ಅದು ಹಾಲ್ಟ್ ಆಗುತ್ತೆ, ಪಾಸ್ ಆಗುತ್ತೆ. ಅದೇನೆ ನಾವು ಮತ್ತೆ ಗೇರ್ಸ್ ಜಾಸ್ತಿ ಮಾಡ್ಕೋಬೇಕು ಫಸ್ಟು. ನೋಡಿ, ಮತ್ತೆ ಕ್ರೂಸ್ ಕಂಟ್ರೋಲ್ ಎಷ್ಟಿಗೆ ಬೇಕೋ ಅಷ್ಟಿಟ್ಟು ಬಿಟ್ರೆ ಆಟೋಮೆಟಿಕ್ ಆಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಬ್ಯೂಟಿಫುಲ್ ಅಡ್ವಾಂಟೇಜ್ ಇದರಲ್ಲಿ.